ಹೊನ್ನಾವರದ ರೋಟರಿ ಪಾರ್ಕ್ನಲ್ಲಿ ಹೊನ್ನಾವರ ರೋಟರಿ ಕ್ಲಬ್ ವತಿಯಿಂದ ಮಹಿಳೆಯರಿಬ್ಬರಿಗೆ ಉಚಿತ ಪಿಂಕ್ ರಿಕ್ಷಾ ವಿತರಿಸುವ ಕಾರ್ಯಕ್ರಮ ನಡೆಯಿತು. ಸಭಾ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಕೆ. ಲಕ್ಷ್ಮೀಪ್ರಿಯಾ ಉಚಿತ ಪಿಂಕ್ ರಿಕ್ಷಾ ಫಲಾನುಭವಿಗಳಾದ ಜ್ಯೋತಿ, ಸುಷ್ಟಿತಾ ಅವರಿಗೆ ಸಾಂಕೇತಿಕವಾಗಿ ವಾಹನದ ದಾಖಲೆ ಪತ್ರವನ್ನು ಹಸ್ತಾಂತರಿಸಿ ಶುಭ ಕೋರಿದರು. ನಂತರ ಮಾತನಾಡಿದ ಅವರು, ಕಳೆದ 60 ವರ್ಷಗಳಿಂದ ಇಲ್ಲಿನ ರೋಟರಿ ಕ್ಲಬ್ನವರು ವಿವಿಧ ಸಮಾಜಮುಖಿ ಕಾರ್ಯ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಬದುಕು ನಡೆಸುವವರಿಗೆ ಸಹಾಯ ಕಲ್ಪಿಸಿದ್ದಾರೆ. ಮಹಿಳೆ ದುಡಿಯಬೇಕು, ಇದರಿಂದ ಜೀವನ ಬದಲಾಗುತ್ತದೆ. ಮಕ್ಕಳ ಭವಿಷ್ಯ, ಕುಟುಂಬದ ಜೀವನ ಸುಖಕರವಾಗುತ್ತದೆ. ಈ ವರ್ಷ 2 ಮಹಿಳೆಯರಿಗೆ ಅವಕಾಶ ದೊರೆತಿದ್ದು, ಇದರಿಂದ ಪ್ರೇರಣೆಗೊಂಡು ಮುಂದಿನ ವರ್ಷ ಮತ್ತಷ್ಟು ಜನರಿಗೆ ಅವಕಾಶ ಸಿಗುವಂತಾಗಲಿ. ಜಿಲ್ಲಾಡಳಿತ, ತಾಲೂಕಾಡಳಿತ ನಿಮ್ಮ ತೊಂದರೆಗಳಿಗೆ ಸದಾ ಸಹಕಾರ ನೀಡುತ್ತದೆ ಎಂದರು. ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ರಾಘವೇಂದ್ರ ಪ್ರಭು ಮಾತನಾಡಿ, ಇದೊಂದು ಶುಭ ಘಳಿಗೆ. ರೋಟರಿ ಕ್ಲಬ್ ಕನಸು ನನಸಾಗುವ ಸಮಯ. ಪಿಂಕ್ ಎಂದರೆ ಪ್ರೀತಿಯ ಸಂಕೇತ. ಮಹಿಳಾ ಸಬಲೀಕರಣದ ಮೂಲಕ ರೋಟರಿ ಕ್ಲಬ್ ಪ್ರೀತಿಯಿಂದ ಪಿಂಕ್ ಆಟೋ ನೀಡಿದೆ ಎಂದರು. ರೋಟರಿ ಕ್ಲಬ್ ಅಧ್ಯಕ್ಷ ಸೂರ್ಯಕಾಂತ್ ಸಾರಂಗ ಮಾತನಾಡಿ, 10 ಹಲವು ಸಾಮಾಜಿಕ ಕಾರ್ಯ ಕೈಗೊಳ್ಳುವ ರೋಟರಿ ಕ್ಲಬ್ ಈಗ ಪಿಂಕ್ ಆಟೋ ಹಸ್ತಾಂತರದ ಮೂಲಕ ಮಹತ್ವದ ಕಾರ್ಯ ನಡೆಸಿದೆ. ಇದಕ್ಕೆ ಹಲವಾರು ದಾನಿಗಳು ನೆರವು ನೀಡಿದ್ದಾರೆ. ಅವರಿಗೆ ಆಭಾರಿಯಾಗಿದ್ದೇವೆ ಎಂದರು. ವೇದಿಕೆಯಲ್ಲಿ ಹೊನ್ನಾವರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಘವ್ ಬಾಳೇರಿ, ಉಪವಿಭಾಗಾಧಿಕಾರಿ ಕಾವ್ಯಾರಾಣಿ, ತಹಸೀಲ್ದಾರ್ ಪ್ರವೀಣ್ ಕಾರಂಡೆ, ರೋಟರಿ ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಜಯಶ್ರೀ ಕಾಮತ್, ರೋಟರಿ ಕ್ಲಬ್ ಕಾರ್ಯದರ್ಶಿ ಎಂಎಂ ಹೆಗಡೆ, ಖಜಾಂಚಿ ಎಸ್ಎನ್ ಹೆಗಡೆ, ರೋಟೇರಿಯನ್ ಜಿಪಿ ಹೆಗಡೆ, ಸುಮಿತ್ರಾ, ಕೌಶಿಕ್ ಇತರರು ಉಪಸ್ಥಿತರಿದ್ದರು. ಹೊನ್ನಾವರಲ್ಲಿ ರೋಟರಿ ಕ್ಲಬ್ ಸ್ಟಾರ್ಟ್ ಮಾಡಿ ಅವರು ಮಾತಾಡುವಾಗ ಕೂಡ ಹೇಳಿದ್ರು, ಸಾಕಷ್ಟು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಲ್ತ್ ಅಲ್ಲಿ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಂಟೈರ್ ರೋಟರಿ ಕ್ಲಬ್, ಎಸ್ಪೆಷಲಿ ಹೊನ್ನಾವರ ರೋಟರಿ ಕ್ಲಬ್ ಅವರಿಗೆ ಅಭಿನಂದನೆಗಳು. ಇಸ್ ನಾಟ್ ಅ ಈಸಿ ಥಿಂಗ್. 60 ಇಯರ್ಸ್ ಒಂದು ವಿಷಯವನ್ನು ನಾವು ಮಾಡಿಕೊಂಡು, ಇಲ್ಲ ನಾವು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಆಗೋದಷ್ಟು ನಾವು ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರತಿ ವರ್ಷ ಆಕ್ಟಿವಿಟೀಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. 60 ಇಯರ್ಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ವಿಶಸ್ ಟು ಆಲ್ ಆಫ್ ಯು. ಇವತ್ತು ನಿಜವಾಗಿ ಮಹಿಳಾ ಸಬಲೀಕರಣ ಒಂದು ದೃಷ್ಟಿಯಿಂದ ಇಬ್ಬರಿಗೆ, ನಮ್ಮ ಹೊನ್ನಾವರ ತಾಲೂಕಿನ 2 ಮಹಿಳೆಯರಿಗೆ ಪಿಂಕ್ ಆಟೋವನ್ನು ನಾವು ಡಾಕ್ಯುಮೆಂಟ್ಸ್ ಅನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹೊರಗಡೆ ಕೀಸ್ ಅನ್ನು ಕೂಡ ಹ್ಯಾಂಡ್ ಓವರ್ ಮಾಡುವ ಆಕ್ಟಿವಿಟಿಯನ್ನು ಮಾಡ್ತೀವಿ. ಈಗ ಮಾತಾಡುವಾಗ ಹೇಳಿದ್ರು, ಆಲ್ಮೋಸ್ಟ್ ಒಂದು 40 to 45 ಅಪ್ಲಿಕೇಶನ್ಸ್ ಬಂತು. ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡೋದು ಕೂಡ. 40 ಅಪ್ಲಿಕೇಶನ್ಸ್ ಬಂತು. ಪ್ರತಿ ಮನೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ದಾರೆ. ಅವ್ರ ಬ್ಯಾಕ್ಗ್ರೌಂಡ್ ಏನಂತ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಹಾಗೆ ಕೊಟ್ಟಿಲ್ಲ. ಏನೋ ಅಪ್ಲಿಕೇಶನ್ ತಗೊಂಡಿದ್ದೀವಿ, ನಾವು ಮಾಡಬೇಕು, ಮಾಡಿಬಿಡೋಣ ಅಂತ ಕೊಟ್ಟಿಲ್ಲ. ಅದಕ್ಕೆ ಲಾಟ್ ಆಫ್ ಎಫರ್ಟ್ ಹಾಕಿದ್ದಾರೆ. 2-3 ರೌಂಡ್ಸ್ ಆಫ್ ಸ್ಕ್ರೂಟನಿ ಆಯಿತು. ಆಮೇಲೆ ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಹೇಳಿದರು. ಸೊ ತುಂಬ ಪ್ರಯತ್ನ ಪಟ್ಟು ಈ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಪ್ರೆಸಿಡೆಂಟ್ ಅವರ ಹತ್ರ ಕೇಳ್ತಾ ಇದ್ದೆ, ಏನಿತ್ತು, ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಇಬ್ಬರು ಕೂಡ ಅವರು ಮಹಿಳೆಯರು ದುಡಿಯಬೇಕು, ಆವಾಗ ಅವ್ರ ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಆಗುತ್ತೆ. ಆ ಥರ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ಕೊಡುವುದರಿಂದ ಅವರು ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ. ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ಒಬ್ಬರಿಗೆ, ಅವ್ರ ಮಕ್ಕಳ ಭವಿಷ್ಯ ಚೇಂಜ್ ಆಗುತ್ತೆ. ಎಂಟೈರ್ ಫ್ಯಾಮಿಲಿದು ಲೈವ್ಲಿಹುಡ್ ಚೇಂಜ್ ಆಗುತ್ತೆ. ನಿಮಗೆ ಇದೊಂದು ದೊಡ್ಡ ಅವಕಾಶ. ನೀವು ಈಗ ನೋಡಿದ್ದೀರಾ, ನೀವಿಬ್ಬರು ಒಬ್ಬರಿಬ್ಬರು ಕೆಲಸ ಇಲ್ಲ, ಇದರಲ್ಲಿ ಸಾಕಷ್ಟು ಜನ, ಆಲ್ಮೋಸ್ಟ್ ಒಂದು 30-40 ಪೀಪಲ್ ಇದರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ, ನಿಮಗೋಸ್ಕರ ಕೆಲಸ ಮಾಡಿದ್ದಾರೆ. ಇದೊಂದು ಒಳ್ಳೆ ಅವಕಾಶ ಅಂತ ತಗೊಂಡು ನೀವು ಇದು ಬಿಡಬಾರದು, ಕಂಟಿನ್ಯೂ ಮಾಡಬೇಕು. ನಿಮ್ಮನ್ನು ನೋಡಿ ಇನ್ನೂ ಮಹಿಳೆಯರು ಬರ್ತಾರೆ. ನೀವು ಎಕ್ಸಾಂಪಲ್ ಆಗಿ ಇರ್ತೀರಿ. ಹೊನ್ನಾವರಲ್ಲಿ ರೋಟರಿ ಕ್ಲಬ್ ಸ್ಟಾರ್ಟ್ ಮಾಡಿ ಅವರು ಮಾತಾಡುವಾಗ ಕೂಡ ಹೇಳಿದ್ರು, ಸಾಕಷ್ಟು ಆಕ್ಟಿವಿಟೀಸ್ ಅನ್ನು ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಹೆಲ್ತ್ ಅಲ್ಲಿ, ಶಿಕ್ಷಣ ಇಲಾಖೆ ಸಂಬಂಧಪಟ್ಟಂತೆ ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಂಟೈರ್ ರೋಟರಿ ಕ್ಲಬ್, ಎಸ್ಪೆಷಲಿ ಹೊನ್ನಾವರ ರೋಟರಿ ಕ್ಲಬ್ ಅವರಿಗೆ ಅಭಿನಂದನೆಗಳು. ಇಸ್ ನಾಟ್ ಅ ಈಸಿ ಥಿಂಗ್. 60 ಇಯರ್ಸ್ ಒಂದು ವಿಷಯವನ್ನು ನಾವು ಮಾಡಿಕೊಂಡು, ಇಲ್ಲ ನಾವು ಸಾರ್ವಜನಿಕರಿಗೆ ಸಪೋರ್ಟ್ ಮಾಡ್ತೀವಿ, ನಮ್ಮ ಕಡೆಯಿಂದ ಆಗೋದಷ್ಟು ನಾವು ಮಾಡ್ತೀವಿ ಅಂತ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ಪ್ರತಿ ವರ್ಷ ಆಕ್ಟಿವಿಟೀಸ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಥಿಂಗ್. 60 ಇಯರ್ಸ್ ಸಕ್ಸಸ್ಫುಲ್ ಆಗಿ ಮಾಡ್ತಾ ಇದ್ದೀರಾ. ವಿಶಸ್ ಟು ಆಲ್ ಆಫ್ ಯು. ಇವತ್ತು ನಿಜವಾಗಿ ಮಹಿಳಾ ಸಬಲೀಕರಣ ಒಂದು ದೃಷ್ಟಿಯಿಂದ ಇಬ್ಬರಿಗೆ, ನಮ್ಮ ಹೊನ್ನಾವರ ತಾಲೂಕಿನ 2 ಮಹಿಳೆಯರಿಗೆ ಪಿಂಕ್ ಆಟೋವನ್ನು ನಾವು ಡಾಕ್ಯುಮೆಂಟ್ಸ್ ಅನ್ನು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಹೊರಗಡೆ ಕೀಸ್ ಅನ್ನು ಕೂಡ ಹ್ಯಾಂಡ್ ಓವರ್ ಮಾಡುವ ಆಕ್ಟಿವಿಟಿಯನ್ನು ಮಾಡ್ತೀವಿ. ಈಗ ಮಾತಾಡುವಾಗ ಹೇಳಿದ್ರು, ಆಲ್ಮೋಸ್ಟ್ ಒಂದು 40 to 45 ಅಪ್ಲಿಕೇಶನ್ಸ್ ಬಂತು.
ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಪ್ರಾಸೆಸ್ ಸೆಲೆಕ್ಟ್ ಮಾಡೋದು ಕೂಡ. 40 ಅಪ್ಲಿಕೇಶನ್ಸ್ ಬಂತು, ಪ್ರತಿ ಮನೆಗೆ ಅವ್ರು ಹೋಗಿ ವಿಸಿಟ್ ಮಾಡಿದ್ದಾರೆ, ಅವ್ರ ಬ್ಯಾಕ್ಗ್ರೌಂಡ್ ಏನಂತ ತಿಳ್ಕೊಂಡಿದ್ದಾರೆ. ಸುಮ್ಮನೆ ಹಾಗೆ ಕೊಟ್ಟಿಲ್ಲ, ಏನೋ ಅಪ್ಲಿಕೇಶನ್ ತಗೊಂಡಿದ್ದೀವಿ ನಾವು ಮಾಡಬೇಕು ಮಾಡಿಬಿಡೋಣ ಅಂತ ಕೊಟ್ಟಿಲ್ಲ. ಅದಕ್ಕೆ ಲಾಟ್ ಆಫ್ ಎಫರ್ಟ್ ಹಾಕಿದ್ದಾರೆ. 2-3 ರೌಂಡ್ಸ್ ಆಫ್ ಸ್ಕ್ರೂಟನಿ ಆಯಿತು, ಆಮೇಲೆ ಇಂಟರ್ವ್ಯೂ ಎಲ್ಲ ಕೂಡ ಮಾಡಿದ್ದಾರೆ ಅಂತ ಹೇಳಿದರು. ಸೊ ತುಂಬ ಪ್ರಯತ್ನ ಪಟ್ಟು ಈ ಇಬ್ಬರನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಪ್ರೆಸಿಡೆಂಟ್ ಅವರ ಹತ್ರ ಕೇಳ್ತಾ ಇದ್ದೆ ಏನಿತ್ತು, ಹೆಂಗೆ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಇಬ್ಬರು ಕೂಡ ಅವರು ಮಹಿಳೆಯರು ದುಡಿಯಬೇಕು, ಆವಾಗ ಅವ್ರ ಫ್ಯಾಮಿಲಿಯನ್ನು ಸಪೋರ್ಟ್ ಮಾಡಲಿಕ್ಕೆ ಆಗುತ್ತೆ. ಆ ಥರ ಸ್ಪೆಸಿಫಿಕ್ ಆಗಿ ಮಹಿಳೆಯರಿಗೆ ಸೆಲೆಕ್ಟ್ ಮಾಡಿದ್ದಾರೆ. ಇದು ಕೊಡುವುದರಿಂದ ಅವರು ಎಂಟೈರ್ ಲೈಫ್ ಚೇಂಜ್ ಆಗುತ್ತೆ. ಮಕ್ಕಳು ಇದ್ದಾರೆ ಅಂತ ಹೇಳಿದ್ರು ಒಬ್ಬರಿಗೆ, ಅವ್ರ ಮಕ್ಕಳ ಭವಿಷ್ಯ ಚೇಂಜ್ ಆಗುತ್ತೆ, ಎಂಟೈರ್ ಫ್ಯಾಮಿಲಿದು ಲೈವ್ಲಿಹುಡ್ ಚೇಂಜ್ ಆಗುತ್ತೆ. ನಿಮಗೆ ಇದೊಂದು ದೊಡ್ಡ ಅವಕಾಶ. ನೀವು ಈಗ ನೋಡಿದ್ದೀರಾ, ನೀವಿಬ್ಬರು ಒಬ್ಬರಿಬ್ಬರು ಕೆಲಸ ಇಲ್ಲ, ಇದರಲ್ಲಿ ಸಾಕಷ್ಟು ಜನ ಆಲ್ಮೋಸ್ಟ್ ಒಂದು 30-40 ಪೀಪಲ್ ಇದರಲ್ಲಿ ಪ್ರಯತ್ನ ಪಟ್ಟಿದ್ದಾರೆ, ನಿಮಗೋಸ್ಕರ ಕೆಲಸ ಮಾಡಿದ್ದಾರೆ. ಇದೊಂದು ಒಳ್ಳೆ ಅವಕಾಶ ಅಂತ ತಗೊಂಡು ನೀವು ಇದು ಬಿಡಬಾರದು, ಕಂಟಿನ್ಯೂ ಮಾಡಬೇಕು. ನಿಮ್ಮನ್ನು ನೋಡಿ ಇನ್ನೂ ಮಹಿಳೆಯರು ಬರ್ತಾರೆ, ನೀವು ಎಕ್ಸಾಂಪಲ್ ಆಗಿ ಇರ್ತೀರಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.